ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ಭಾಗ 2 ಆಡ್ ಮ್ಯಾನ್ ಔಟ್. ಸೊ ಫಸ್ಟ್ ಒಂದು ಭಾಗ 1ರಲ್ಲಿ ಆಡ್ ಮ್ಯಾನ್ ಔಟ್ ಒಂದಿಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡಿದ್ದೀವಿ. ಅದೇ ಥರ ಇವತ್ತು ಭಾಗ 2ರಲ್ಲಿ ಇನ್ನೊಂದಿಷ್ಟು ಕ್ವಶನ್ಸನ್ನು ನಾವು ಸಾಲ್ವ್ ಮಾಡೋಣ. ಸೊ ಜಾಸ್ತಿ ಕ್ವಶನ್ನ ಸಾಲ್ವ್ ಮಾಡಿದಷ್ಟು ಬೇಗ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗಾದರೆ ಯಾವ್ಯಾವ ರೀತಿ ಇದೆ ಕ್ವಶನ್ಸು ಅಂತ ನೋಡ್ತಾ ಹೋಗೋಣ. ಓಕೆನಾ? ಎಸ್. ಹಾಂ, ಈಗ ನಿಮಗೆ ಸ್ಕ್ರೀನಲ್ಲಿ ಒಂದು ಕ್ವಶನ್ಸ್ ಕಾಣ್ತಾ ಇದೆ. ಸೊ ನಾನು ಭಾಗ 1ರಲ್ಲಿ ಹೇಳಿದ್ದೆ ಒಂದು ಕ್ವಶನ್ಸ್ನ ಹಾಕಿ ಸೊ ಇದಕ್ಕೆ ಆನ್ಸರ್ಸ್ ಏನು ಬರುತ್ತೆ ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳಿದ್ದೆ. ಸೊ ಯಾರ್ಯಾರು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿದ್ದೀರಾ, ವೆರಿ ಗುಡ್. ಸೊ ನೀವು ಹಾಕಿರೋದು ಸರಿ ಇದೆಯಾ ಇಲ್ಲ ಅನ್ನೋದನ್ನು ಇವಾಗ ನಾವು ಈ ಕ್ಲಾಸಲ್ಲಿ ಅದರ ಸೊಲ್ಯೂಷನ್ ನೋಡೋದ್ರ ಮುಖಾಂತರ ತಿಳ್ಕೊಳ್ಳೋಣ. ಓಕೆನಾ? ಎಸ್. ಸೊ ಆಡ್ ಮ್ಯಾನ್ ಔಟ್ ಫಸ್ಟ್ ಹೇಳಿದಂಗೆ ಗುಂಪಿಗೆ ಸೇರದ. ಸೊ ಯಾವುದೋ ಕೊಟ್ಟಿರುವ 4 ಚಿತ್ರದಲ್ಲಿ 3 ಚಿತ್ರ ಒಂದು ರೀತಿ ಆದರೆ ಒಂದು ಚಿತ್ರ ಮಾತ್ರ ಬೇರೆ ಆಗಿರುತ್ತೆ. ಆ ಒಂದು ಚಿತ್ರ ಯಾವುದು ಅನ್ನೋದನ್ನು ನೋಡೋಣ. ಎಸ್. ಓಕೆ. ಸೊ ಈಗ ಕ್ವಶನ್ ನಂಬರ್ 6 ಅಂತ ಇದೆ. ಓಕೆ, ಅಲ್ಲಿ ಮೇಲ್ಗಡೆ ಚಿತ್ರವನ್ನು ನೋಡಿ, 1 2 3 4 ಸಪ್ರೇಟಾಗಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಇದರಲ್ಲಿ ಯಾವ ಒಂದು ಚಿತ್ರ ಗುಂಪಿಗೆ ಸೇರಲ್ಲ? ಸೊ ಇದು ನೋಡ್ತಿದ್ದಂಗೆ ನೀವೇ ಆನ್ಸರ್ ಮಾಡಿರ್ತೀರಾ, ಆದರೂ ನಾನು ಮಾಡ್ತೀನಿ. ಸೊ ಫಸ್ಟ್ ಒಂದರಲ್ಲಿ ನೋಡಿ, ಆ್ಯರೋ ಮಾರ್ಕ್ಗಳು ಅಂದರೆ ಬಾಣದ ಗುರುತು. ಒಂದರಲ್ಲಿ ಏನಾಗಿದೆ, ಒಂದು ನಾರ್ತ್ ಫೇಸಿಂಗ್ ಅಂದರೆ ಉತ್ತರ ದಿಕ್ಕಿಗೆ ಫೇಸ್ ಮಾಡಿದೆ. ಸೊ ಇನ್ನೊಂದು ಬಾಣದ ಗುರುತು ಸೌತ್ ಅಂದರೆ ಕೆಳಗಡೆ ದಕ್ಷಿಣ ದಿಕ್ಕಿಗೆ ಫೇಸ್ ಮಾಡಿದೆ, ಮುಖ ಮಾಡಿದೆ. ಸೊ ಇದು ಕೂಡ ಸೇಮ್ ನಾರ್ತು ಸೌತ್ ಈ ರೀತಿ ಇದೆ. ಓಕೆ, ಸೆಕೆಂಡ್ ಒನ್ ನೋಡಿ, ಬಾಣದ ಗುರುತು ಸೊ ನಮ್ಮ ರೈಟ್ ಸೈಡ್ ಅಂದರೆ ಬಲಗಡೆ ಪೂರ್ವ ದಿಕ್ಕನ್ನು ಸೂಚಿಸ್ತಾ ಇದೆ. ಸೊ ಹಾಗಾದ್ರೆ ನೆಕ್ಸ್ಟ್ ಬಾಣದ ಗುರುತು ಈ ಕಡೆ ಆಪೋಸಿಟ್ ಡೈರೆಕ್ಷನ್ ಅಂದರೆ ವೆಸ್ಟ್. ಸೊ ಈ ಕಡೆ ಲೆಫ್ಟ್ ಸೈಡ್ ಗುರುತಿಸ್ತಾ ಇದೆ. ನೆಕ್ಸ್ಟ್ ಇದು ಕೂಡ ಇದೇನಾಯಿತು, ಲೆಫ್ಟ್. ಸೊ ಇಲ್ಲಿ ಇಮೇಜ್ ಸೆಕೆಂಡ್ರಲ್ಲೇ ನೀವು ಗೊತ್ತಾಗ್ಬಿಡುತ್ತೆ. ಫಸ್ಟು ನೋಡಿದ ತಕ್ಷಣ ಯಾವುದು ಒಂಥರ ಇದೆ ಅಂತ ನೋಡಬೇಕು. ಸೊ ಆದರೆ ಇಲ್ಲೊಂದು ನೋಡಿ ಯಾವುದಿದೆ. ಸೊ ಇವೆರಡೂ ಆ್ಯರೋ ಮಾರ್ಕ್ ಕೂಡ, ಎರಡೂ ಬಾಣದ ಗುರುತು ಕೂಡ ಒಂದೇ ಕಡೆ ಫೇಸ್ ಮಾಡ್ತಾ ಇದೆ. ಬಟ್ ಫಸ್ಟ್ ಕ್ವಶನಲ್ಲಿ ಒಂದು ನಾರ್ತು ಒಂದು ಸೌತ್, ಒಂದು ಮೇಲೆ ಒಂದು ಕೆಳಗೆ, ಒಂದು ಮೇಲೆ ಕೆಳಗೆ ಇತ್ತು. ಹಾಗಾದ್ರೆ ಇದು ಎರಡು ಒಂದೇ ಇದೆ. ಹಾಗಾದ್ರೆ ಇದೇ ಆಗಿರ್ಬೋದಾ? ಎಷ್ಟು ಉಳಿದಿರೋದು ಚೆಕ್ ಮಾಡಿ. ಸೊ ಉಳಿದಿರೋದ್ರಲ್ಲಿ ನೋಡಿದ್ರು ಕೂಡ ಒಂದು ಕೆಳಗಿದೆ, ಒಂದು ಮೇಲೆ, ಒಂದು ಕೆಳಗೆ, ಇನ್ನೊಂದು ಆ್ಯರೋ ಮೇಲೆ. ಸೊ ಓಕೆ. ಸೊ ನೆಕ್ಸ್ಟ್ 4ನೇ ಇಮೇಜಲ್ಲಿ ನೋಡಿ. ಸೊ ಒಂದು ಈ ಕಡೆ ಫೇಸ್ ಮಾಡಿದರೆ ಬಾಣದ ಗುರುತು, ಇನ್ನೊಂದು ರೈಟ್ ಸೈಡ್, ಒಂದು ಲೆಫ್ಟ್ ಸೈಡ್, ಒಂದು ರೈಟ್ ಸೈಡ್ ಇದೆ. ಆದರೆ ಇಮೇಜ್ 2ರಲ್ಲಿ, ಚಿತ್ರ 2ರಲ್ಲಿ ಏನಾಗಿದೆ, ಸೊ 2 ಆ್ಯರೋ ಮಾರ್ಕ್ಗಳು ಒಂದೇ ದಿಕ್ಕಿಗೆ ಮುಖ ಮಾಡಿದೆ. ಅಲ್ಲಿಗೆ ಯಾವುದು ಗುಂಪಿಗೆ ಸೇರಲ್ಲ ಅಂದರೆ 2ನೇದು ಗುಂಪಿಗೆ ಸೇರಲ್ಲ. ಎಷ್ಟು ಈಸಿ ಇದೆ ಅಲ್ವಾ? ಎಸ್. ಓಕೆ, ನೆಕ್ಸ್ಟ್ ಹಾಗಾದರೆ ಇನ್ನೊಂದು ಇಮೇಜನ್ನು ನೋಡಿ. ಆ ಇಮೇಜ್ ನೋಡ್ತಿದ್ದಂಗೆ 2 ಬಾಕ್ಸ್ ಇದೆ, ಒಂದು ವೈಟ್ ಕಲರ್ ಇದೆ, ಒಂದು ಬ್ಲ್ಯಾಕ್ ಕಲರ್ಸ್ ಇದೆ. ಇಲ್ಲೊಂದು ಅಂದರೆ ಬಣ್ಣ ತುಂಬಿದ್ದಾರೆ, ಇಲ್ಲಿ ಖಾಲಿ ಬಿಟ್ಟಿದ್ದಾರೆ, ಇಲ್ಲೂ ಬಣ್ಣ ತುಂಬಿದ್ದಾರೆ, ಖಾಲಿ ಬಿಟ್ಟಿದ್ದಾರೆ, ಬಣ್ಣ ತುಂಬಿದ್ದಾರೆ, ಖಾಲಿ ಬಿಟ್ಟಿದ್ದಾರೆ. ಆದರೆ ಜೊತೆಗೇನಿದೆ, ಡಬಲ್ ಲೈನ್ಸ್ ಇದೆ. ಇಲ್ಲೂ ಕೂಡ 2 ಲೈನ್ಸ್. ಸೊ ಇಲ್ಲೂ 2 ಲೈನ್ ಇದೆ. ಆದರೆ ಒಂದು ಲಾಸ್ಟ್ ಇಮೇಜಲ್ಲಿ ಎಷ್ಟು, ಒಂದೇ ಇದೆ. ಸೊ ಆ್ಯಕ್ಚುಲಿ ಹೇಗಿರಬೇಕಿತ್ತು, ಇಲ್ಲೊಂದು ಲೈನ್ ಇರಬೇಕಿತ್ತು, ಬಟ್ ಇದರಲ್ಲಿ ಇದೆಯಾ, ಇಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಆಪ್ಷನ್ ಡಿ ರಾಂಗ್ ಆಗುತ್ತೆ. ಸೊ ನೋಡಿದ ತಕ್ಷಣ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು. ಎಸ್. ಓಕೆನಾ? ಓಕೆ, ಹಾಗಾದರೆ ಮತ್ತೆ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ ಹೇಗಿರುತ್ತೆ. ಇನ್ನೊಂದಿಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಓಕೆ, ಈಗ ನೋಡಿ ಇನ್ನೊಂದು ಇಮೇಜ್ ಕಾಣಿಸ್ತಾ ಇದೆ ನಿಮಗೆ ಸ್ಕ್ರೀನಲ್ಲಿ. 1 2 3 4 ಒಂದು ಸರ್ಕಲ್ ಇದೆ, ಇಲ್ಲಿ ಒಂದು ಸ್ಕ್ವೇರ್ಸ್ ಇದೆ, ರೈಟಾ? ಸೊ ಅಲ್ಲೆಲ್ಲ ಕೂಡ ಇದೇ ಥರ ಇದೆ. ಹಾಗಾದರೆ ಇಮೇಜ್ಗಳಲ್ಲಿ ನೋಡಿ. ಸೊ ಒಂದು ಏನಾಗಿದೆ, ಒಂದು ಈ ಥರ ಲೈನ್ ಎಳೆದಿದ್ದಾರೆ. ಸ್ಟ್ರೈಟ್ ಲೈನ್ ಅಲ್ಲ, ಜಸ್ಟ್ ಕರ್ವ್ಡ್ ಸ್ವಲ್ಪ ಲೈನ್ ಇದೆ. ಸೊ ಇಲ್ಲೂ ಕೂಡ ಒಂದು ಫಿಲ್ ಆಯಿತು. ಸೊ ನೆಕ್ಸ್ಟ್ ಈ ಇಮೇಜಲ್ಲಿ ನೋಡಿ, ಇಲ್ಲೂ ಕೂಡ ಒಂದು ಬಾಕ್ಸ್ ಫಿಲ್ ಆಗಿದೆ. ಸೊ ಇಲ್ಲೂ ಕೂಡ ಒಂದು ಬಾಕ್ಸ್ ಅದೇ ಥರ ತುಂಬಿದ್ದಾರೆ. ಹಾಗಾದರೆ ಇಮೇಜ್ 2ರಲ್ಲಿ ಎಷ್ಟು ಬಾಕ್ಸ್ ತುಂಬಿದ್ದಾರೆ? 2 ಬಾಕ್ಸನ್ನು ತುಂಬಿದ್ದಾರೆ. ಅರ್ಥ ಆಗ್ತಿದೆಯಾ? ಸೊ ಉಳಿದಿರೋದ್ರೆಲ್ಲ ಒಂದೊಂದು ಬಾಕ್ಸ್ ಮಾತ್ರ ತುಂಬಿದರೆ, ಸೊ 2ನೇ ಇಮೇಜಲ್ಲಿ 2 ಬಾಕ್ಸನ್ನು ತುಂಬಿದ್ದಾರೆ. ಸೊ ಹಾಗಾಗಿ ಯಾವುದು ಆಡ್ ಮ್ಯಾನ್ ಔಟ್ ಆಗುತ್ತೆ, ಯಾವುದು ಗುಂಪಿಗೆ ಸೇರಲ್ಲ ಅಂದರೆ 2ನೇ ಚಿತ್ರ ಗುಂಪಿಗೆ ಸೇರಲ್ಲ. ಸೊ ಎಷ್ಟು ಈಸಿ ಇದೆ ಅಲ್ವಾ? ಓಕೆ, ಹಾಗಾದರೆ ಮತ್ತೆ ನೆಕ್ಸ್ಟ್ ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಹಾಂ, ಈಗ ಒಂದು ಕ್ವಶನ್ಸ್. ಸೊ ಈ ಕ್ವಶನ್ಸು ಪಾರ್ಟ್ 1ನಲ್ಲೂ ಕೂಡ ಇದೇ ಥರ ಕ್ವಶನ್ಸ್ ಆಲ್ಮೋಸ್ಟ್ ನಾನು ನೋಡಿದ್ದೆ, ಅಂದರೆ ಮಾಡಿದ್ದೆ. ಸಾರಿ, ನೀವು ನೋಡಿರ್ತೀರ, ನಾನು ಮಾಡಿದ್ದೆ ಕ್ವಶನ್ಸ್. ಓಕೆನಾ? ಹಾಂ, ಹಾಗಾದರೆ ಯಾವ ಥರ ಇದೆ? ಸೊ ಒಂದು ಬಾಕ್ಸ್ ಇದೆ, ಎಲ್ಲ ಕಡೆನೂ ಬಾಕ್ಸ್ಗಳಿದ್ದಾವೆ. ಸೊ ಯಾವುದೋ ಒಂದು ಕಾರ್ನರಲ್ಲಿ ಈ ಥರ ಬಣ್ಣಗಳು ತುಂಬಿದ್ದಾರೆ. ಸೊ 4 ಇದರಲ್ಲಿದೆ. ಆದರೆ ಇದರಲ್ಲಿ ಇನ್ನೊಂದು ವಿಶೇಷತೆ ಇದೆ. ಏನು ಅದು ಅಂದರೆ ಆ್ಯರೋ ಮಾರ್ಕ್, ಬಾಣದ ಗುರುತು. ಸೊ ಫಸ್ಟ್ ಇಮೇಜಲ್ಲಿ ಬಾಣದ ಗುರುತು ಒಳಗಡೆ ಫೇಸ್ ಮಾಡ್ತಿದೆ, ರೈಟಾ? 2ನೇದ್ರಲ್ಲೂ ಕೂಡ
ಇನ್ಸೈಡ್ ಫೇಸ್ ಮಾಡ್ತಿದೆ, ಒಳಗಡೆ ನೋಡ್ತಿದೆ, ಇಲ್ಲಿ ಕೂಡ ಇನ್ಸೈಡ್. ಆದರೆ ಚಿತ್ರ 4ರಲ್ಲಿ ಇಮೇಜ್ 4ಅಲ್ಲಿ ಏನಾಗಿದೆ ಅಂದರೆ ಬಾಣದ ಗುರುತು ಔಟ್ಸೈಡ್ ಫೇಸ್ ಮಾಡ್ತಿದೆ, ಹೊರಗಡೆ ಫೇಸ್ ಮಾಡ್ತಿದೆ. ಅಲ್ಲಿಗೆ ಆನ್ಸರ್ ಏನಾಗುತ್ತೆ 4ನೇ. ಈ 3 ಚಿತ್ರಗಳು ಒಂದು ರೀತಿ ಆದರೆ 4ನೇದು ಮಾತ್ರ ಸಪ್ರೇಟ್. ಸೊ ಅದೇ ಏನು ಗುಂಪಿಗೆ ಸೇರೋದಿಲ್ಲ, ಆಡ್ ಮ್ಯಾನ್ ಔಟ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್ಸ್ನ ನೋಡ್ತಾ ಹೋಗೋಣ. ಹಾಂ ಎಸ್, ನೋಡಿದ ತಕ್ಷಣ ಎಷ್ಟು ನೋಡಿ, ಪಾರ್ಟ್ 1 ನೋಡಿದ ತಕ್ಷಣ ಪಾರ್ಟ್ 2ದಲ್ಲಿ ಎಷ್ಟು ಬೇಗ ನಿಮಗೆ ಆನ್ಸರ್ಸ್ ಗೊತ್ತಾಗ್ತಾ ಇದೆ ಅಲ್ವಾ? ಎಸ್, ಆದರೂ ನಾನು ಮಾಡ್ತೀನಿ, ಏನು ಬರುತ್ತೆ ಚೆಕ್ ಮಾಡೋಣ. ಓಕೆ, ಹಾಂ ಸರಿ. ಒಂದು ಸರ್ಕಲ್ಸ್ ಇದೆ, ಎಲ್ಲದರಲ್ಲೂ ಸರ್ಕಲ್ ಇದೆಯಾ? ಸರ್ಕಲ್ ಇದೆ. ಆದರೆ ಸರ್ಕಲ್ ಒಳಗೆ ಏನಿದೆ, ಒಂದು ತ್ರಿಭುಜ ಇದೆ, ಟ್ರಯಾಂಗಲ್ಸ್ ಇದೆ. ಇಲ್ಲೂ ಕೂಡ ಸೇಮ್ ಟ್ರಯಾಂಗಲ್ಸ್ ಇದೆ. ಆದರೆ ಇಲ್ಲಿ ಸ್ವಲ್ಪ ಚೇಂಜ್ ಇದೆ. ಚೇಂಜ್ ಇದೆ ಅಂದರೆ ಒಂದು ಕಡೆ ಈ ಥರ ಈ ಪಾರ್ಟ್ ಈ ಕಡೆ ಫೇಸ್ ಮಾಡಿದರೆ, ಇಲ್ಲಿ ಈ ಕಡೆ ಫೇಸ್ ಮಾಡಿದೆ, ಇಲ್ಲೂ ಕೂಡ ಡೌನ್ ಫೇಸ್ ಮಾಡಿದೆ. ಆದರೆ ಇಲ್ಲಿ ನೋಡಿ, ಒಳಗಡೆ ಸರ್ಕಲ್ ಒಳಗೆ ಏನಿದೆ, ಒಂದು ಸ್ಕ್ವೇರ್ಸ್ ಇದೆ, ರೈಟಾ? ಒಂದು ಸ್ಕ್ವೇರ್ ಇದೆ, ಒಂದು ಚೌಕ ಇದೆ, ಅರ್ಥ ಆಯ್ತಾ? ಸೊ ಹಾಗಾಗಿ ಈ 3ರಲ್ಲಿ 3 ಒಂದು ಗ್ರೂಪಿಗೆ ಜಾಯ್ನ್ ಆದರೆ ಸೇರಿದ್ದಾರೆ. ಸೊ ಚಿತ್ರ 4ನೇದು ಮಾತ್ರ ಸಪ್ರೇಟ್ ಆಗುತ್ತೆ. ಸರ್ಕಲ್ ಒಳಗಡೆ ಬೇರೆಯೇ ಚಿತ್ರ ಬಂದಿದೆ, ಬೇರೆಯೇ ಇಮೇಜ್ ಬಂದಿದೆ. ಸೊ ಹಾಗಾಗಿ ಯಾವುದಾಗತ್ತೆ? ಸೊ 4ನೇದು ಇದಕ್ಕೆ ಈ ಗ್ರೂಪಿಗೆ ಸೇರೋದಿಲ್ಲ. ಹಾಗಾದರೆ 4ನೇದು ಇದಕ್ಕೆ ಆನ್ಸರ್. ಓಕೆನಾ? ಎಸ್. ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಕ್ವಶನ್ಸ್ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ, ರೈಟಾ? ಓಕೆ, ಸೊ ಇಮೇಜ್ಗಳು ನೋಡ್ತಾ ಹೋಗೋದಾದರೆ, ಸೊ ನೋಡಿ, ಸೇಮ್ ಸರ್ಕಲ್ ಇದೆಯಾ? ಮಿಡಲಲ್ಲಿ ಒಂದು ಸರ್ಕಲ್ ಇದೆಯಾ? ಎಸ್, ಎಲ್ಲದರಲ್ಲೂ ಕೂಡ ಸರ್ಕಲ್ಸ್ ಇದೆ. ಸೊ ಇನ್ನೊಂದೇನು, ಶೇಪ್ಸ್ ನೋಡಿ. ಸೊ ಚಿತ್ರ 1ರಲ್ಲಿ ಡಿಫ್ರೆಂಟ್ ಇದೆ ಶೇಪ್ಸ್, ರೈಟಾ? ಸೊ ಇಲ್ಲೂ ಕೂಡ ಬೇರೆ ಥರ ಇದೆ ಶೇಪ್. ಸೊ ಇಲ್ಲೂ ಶೇಪ್ ಚೇಂಜ್ ಇದೆ. ಸಾರಿ, ಇಲ್ಲಿ ಒಂದೇ ಥರ ಇದೆ, ಇಲ್ಲೂ ಒಂದೇ ಥರ ಇದೆ, ಇಲ್ಲಿ ಒಂದೇ ಥರ ಇದೆ. ಆದರೆ ಈ ಒಂದು ಚಿತ್ರದಲ್ಲಿ ಏನಾಗಿದೆ, ಶೇಪ್ಸ್ ಚೇಂಜ್ ಆಗಿದೆ. ಸೊ 3 ಚಿತ್ರದಲ್ಲಿ ಒಂದು ರೀತಿಯ ಶೇಪ್ಸ್ ಈ ಥರ ಅಂದರೆ ನೋಡಿ, ಜಸ್ಟ್ ಹೀಗಿದೆ. ಬಟ್ ಅಲ್ಲಿ ಒಂದು ಹೆಚ್ಚು ಕಮ್ಮಿ ಒಂದು ಈ ಥರ, ಹಾಂ ರೈಟಾ? ಈ ಥರ ಶೇಪ್ಸ್ ಇದೆ. ಸೊ ಅಲ್ಲಿಗೆ ಆನ್ಸರ್ ಏನಾಗುತ್ತೆ? 4ನೇದು ಆಗುತ್ತೆ. ಸರಿ, ರೈಟಾ? ಎಸ್. ಓಕೆ, ಕ್ಲಿಯರ್? ಎಸ್. ಹಾಗಾದರೆ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಹಾಂ, ಸೊ ಈಗ ಒಂದು ಇಮೇಜ್ ಕಾಣಿಸ್ತದೆ. ಈ 4 ಚಿತ್ರದಲ್ಲಿ ಯಾವುದು ನಿಮಗೆ ಗ್ರೂಪಿಗೆ ಸೇರಲ್ಲ? ನೋಡ್ತಿದ್ದಂಗೆ ಹೇಳ್ಬೋದು ಆನ್ಸರ್ಸ್ ಥರ್ಡ್ ಒನ್ ಅಂತ. ಯಾಕೆ ಥರ್ಡ್ ಒನ್? ಸೊ ನೋಡಿ, ಇಲ್ಲಿ ಒಂದು ಸ್ವಲ್ಪ ಅರ್ಧ ಬಾಕ್ಸ್ ಥರ ಇದೆ. ಸೊ ಅದರೊಳಗೆ ಈ ಕಡೆ ಒಂದು ಅರ್ಧ ಯಾವುದೋ ಒಂದು ಸರಳ ರೇಖೆಯಿಂದ ಮಾಡಿರೋಂಥ ಒಂದು ಚಿತ್ರ, ಎರಡನ್ನು ತಂದು ಜಾಯಿಂಟ್ ಮಾಡಿದ್ದಾರೆ, ಒಳಗೊಳಗೆ ಸೇರಿಸಿದ್ದಾರೆ, ರೈಟಾ? ಇಲ್ಲೂ ಕೂಡ ಅಂದರೆ ಆಪೋಸಿಟ್ ಡೈರೆಕ್ಷನಲ್ಲಿ ಜಾಯಿಂಟ್ ಮಾಡಿದ್ದಾರೆ, ರೈಟಾ? ಇದು ಕೂಡ ಸೇಮ್, ಇಲ್ಲೂ ಕೂಡ ಸೇಮ್. ಸೊ ಕೆಳಗಡೆ ಒಂದು ಈ ರೀತಿ ಚಿತ್ರ ಇದೆ, ಅದಕ್ಕೆ ಇನ್ನೊಂದು ತಂದು ಈ ರೀತಿ ಜಾಯಿಂಟ್ ಮಾಡಿದ್ದಾರೆ. ಆದರೆ ಇಮೇಜ್ ಥರ್ಡಲ್ಲಿ ನೋಡಿ, ಒಂದ್ರ ಒಳಗೆ ಒಂದಿದೆ, ರೈಟಾ? ಆ್ಯಕ್ಚುಲಿ ಇದು ಏನಾಗಬೇಕಿತ್ತು, ಹೀಗಿದೆ ಅಲ್ವಾ? ಎಸ್, ಈ ಥರ ಇದ್ದಿದ್ರೆ ನೋ ಪ್ರಾಬ್ಲಮ್, ಎಲ್ಲ ಒಂದಾಗ್ತಿತ್ತು. ಬಟ್ ಇದು ಏನಾಗಿದೆ, ಸೊ ಒಂದ್ರ ಒಳಗೆ ಒಂದಿದೆ. ಹಾಗಾಗಿ ಇದರಲ್ಲಿ ಯಾವುದು ಆನ್ಸರ್ಸ್ ಅಂದರೆ ಇಮೇಜ್ ಥರ್ಡ್. 3ನೇದು ಸ್ವಲ್ಪ ಚೇಂಜ್ ಇದೆ. ಹಾಗಾಗಿ ಆನ್ಸರ್ ಏನು, ಆಡ್ ಮ್ಯಾನ್ ಔಟ್, ಗುಂಪಿಗೆ ಸೇರದೇ ಇರೋದು ಯಾವುದು ಅಂದರೆ 3ನೇ ಕ್ವಶನ್ಸ್, ರೈಟಾ? ಎಸ್, ಎಷ್ಟು ಈಸಿ ಇದೆ. ಓಕೆ, ಸೊ ಪಾರ್ಟ್ 1ನಲ್ಲಿ ಕೂಡ ಒಂದಿಷ್ಟು ಕ್ವಶನ್ಸ್ನ ನೋಡಿದ್ವಿ, ಈಗ ಪಾರ್ಟ್ 2ದಲ್ಲಿ ಒಂದಿಷ್ಟು ಕ್ವಶನ್ಸ್ನ ನೋಡಿದ್ರಿ. ಎಸ್, ಹಾಗಾದರೆ ಫಸ್ಟ್ ಕಾನ್ಸೆಪ್ಟಲ್ಲಿ ನಾನು ಒಂದು ಭಾಗ 1 ಭಾಗ 2 ಒಂದು ಸ್ವಲ್ಪ ಕ್ವಶನ್ಸ್ನ ಮಾಡಿದ್ದೀನಿ. ಇನ್ನೂ ಹೆಚ್ಚಿನ ಕ್ವಶನ್ಸನ್ನು ನಿಮಗೆ ಕ್ಲಾಸ್ಗಳಲ್ಲಿ, ಆನ್ಲೈನ್ ಇನ್ನೂ ಕ್ಲಾಸ್ಗಳಾಗಿರ್ಬೋದು ಅಥವಾ ಆಫ್ಲೈನ್ ತರಗತಿಗಳಲ್ಲಾಗಿರ್ಬೋದು, ನಿಮಗೆ ಕ್ಲಾಸ್ಗಳಲ್ಲಿ ಮಾಡ್ತಾರೆ. ಸೊ ಹಾಗಾದರೆ ಇನ್ನೂ ವೀಡಿಯೋಸ್ಗಳು ಬೇಕು ಅಂತಂದರೆ ನಮ್ಮ ಅಚೀವರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಎಕ್ಸ್ಟ್ರಾ ವಿಷಯಗಳು ನಿಮಗೆ ಗೊತ್ತಾಗಬೇಕು, ಇನ್ನೂ ವೀಡಿಯೋಸ್ ಅಪ್ಲೋಡ್ ಆಗ್ತಿದೆ ಅಂದರೆ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಅಂತ ಹೇಳ್ತಾ, ಸೊ ಈಗ ಒಂದು ಕಾನ್ಸೆಪ್ಟ್ ಆಗಿದೆ. ಸೊ ಮುಂದೆ ಇನ್ನೂ ಒಂದು ಹೊಸ ಕಾನ್ಸೆಪ್ಟ್ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.